ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬೇಕರಿ ಸ್ಟೈಲಲ್ಲಿ ಆನಿಯನ್ ಪಕೋಡನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನು 1/4 kg ಆಗೋಷ್ಟು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಉದುರಾಗಿ ನಾವು ಮಾಡ್ಕೊಳ್ಬೇಕು. ಕೈಯಲ್ಲಿ ಈ ರೀತಿ ಮಾಡಿಕೊಂಡು ಉದುರಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಕಾಯಿಸಿರುವಂತ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಮೊದಲು ಎಣ್ಣೆಯಲ್ಲಿ ಈ ರೀತಿ ಕಲ್ಸ್ಕೊಳ್ಬೇಕು. ಉಪ್ಪು ಖಾರ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಳಿ. ಅನಂತರ ಇದಕ್ಕೆ ನಾನು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು, ಅರ್ಧ ಬಟ್ಲಾಗುವಷ್ಟು ಕಡಲೆ ಹಿಟ್ಟು, 1/4 ಬಟ್ಲಾಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲ್ಸ್ಕೊಳ್ಳೋಣ. ಇದಕ್ಕೆ ನಾನು 3-4 ಟೀ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಈರುಳ್ಳಿಲಿ ತೇವಾಂಶ ಇರೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಳ್ಳೋದ್ರಿಂದ ನೀರನ್ನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಒಂದು 3-4 ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ನೀರನ್ನು ಹಾಕೊಂಡು ನಾನು ಸ್ವಲ್ಪ ಗಟ್ಟಿಯಾಗಿನೇ ಕಲ್ಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಈ ಹದದಲ್ಲಿ ನೀವು ಕಲ್ಸ್ಕೊಳ್ಬೇಕು. ಈ ಆನಿಯನ್ ಪಕೋಡಾಗೆ ಜಾಸ್ತಿ ಹಿಟ್ಟನ್ನು ಹಾಕೊಳ್ಬಾರ್ದು. ಲೈಟಾಗೆ ಈರುಳ್ಳಿಗೆ ಕೋಟ್ ಆದ್ರೆ ಸಾಕು. ನಾನು ತೋರಿಸ್ತಿರುವಂತ ಅಳತೆಯಲ್ಲಿ ಹಾಕೊಂಡ್ರೆ ಕರೆಕ್ಟಾಗಿ ನೀವು ಆನಿಯನ್ ಪಕೋಡನ ಮಾಡ್ಕೊಳ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಿಧಾನವಾಗಿ ಈ ರೀತಿ ಬಿಡಬೇಕು. ಉದುರಾಗಿ ಈ ರೀತಿ ಉದುರಿಸ್ಕೊಳ್ತಾ ಹೋಗ್ಬೇಕು ಎಣ್ಣೆಲಿ. ಒಮ್ಮೆಲೆ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕರೆದಿಟ್ಕೊಳ್ಳಿ. ಎಣ್ಣೆಗೆ ಹಾಕಿದ್ಮೇಲೆ ತಕ್ಷಣ ಅದನ್ನ ತಿರುಗಿಸ್ಕೊಳ್ಬಾರ್ದು. ಒಂದು 5 ನಿಮಿಷ ಅದನ್ನ ಬೇಯೋದಕ್ಕೆ ಬಿಡಬೇಕು. ಅದರಲ್ಲಿ ಇರುವಂತ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಈ ರೀತಿ ಆಗುತ್ತೆ. ಆಗ ನಾವು ಸೈಡ್ ಇಂದ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ತೋರಿಸ್ಕೊಟ್ಟಿರುವಂತ ಮೆಜರ್ಮೆಂಟ್ ಅಲ್ಲಿ ನೀವು ಆನಿಯನ್ ಪಕೋಡ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಹೊಸಬ್ರು ಕೂಡ ಹೊಸದಾಗಿ ಮಾಡೋರು ಕೂಡ ಪರ್ಫೆಕ್ಟ್ ಆಗಿ ಆನಿಯನ್ ಪಕೋಡನ ತುಂಬಾ ಟೇಸ್ಟಿಯಾಗಿ ಬೇಕರಿ ಸ್ಟೈಲ್ ಅಲ್ಲಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಲರ್ ಬರೋವರೆಗೂ ಕರ್ಕೊಂಡು ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಸಂಜೆ ಟೀ ಟೈಮ್ಗೆ ಅಥವಾ ಯಾರಾದ್ರೂ ಗೆಸ್ಟ್ ಬಂದಾಗ ತುಂಬಾನೇ ರುಚಿಯಾಗಿ ನಾವು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬಹುದು. ಉಳಿದಿರುವಂತ ಹಿಟ್ಟನ್ನು ಕೂಡ ಅದೇ ರೀತಿ ನಾನು ಹಾಕೊಳ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲೇ ನಾವು ಬೇಕರಿ ಸ್ಟೈಲಲ್ಲಿ ಆರಾಮಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಇವಾಗ ಎಲ್ಲನೂ ಕರೆದಿಟ್ಕೊಂಡಾಗಿದೆ. ಈಗ 3-4 ಕರಿಬೇವಿನ ಕಡ್ಡಿನೂ ಕೂಡ ಇದೇ ಎಣ್ಣೆಲಿ ನಾನು ಕರೆದಿಟ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೋಸ್ಕರ. ಹಾಗೆ ಒಂದು 5-6 ಹಸಿಮೆಣಸಿನಕಾಯಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆನಿಯನ್ ಪಕೋಡ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಸಂಜೆ ಟೀ ಟೈಮ್ಗೆ ಖಾರವಾಗಿ ಏನಾದರೂ ಮಾಡಬೇಕು ಅಂದರೆ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನೋಡಿ, ಕಲರ್ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದೊಳ್ಳೆ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.